ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮೇ 10ರ ಒಂದು ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಅದರ ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡಿ, ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು 3ನೇ ಸ್ಥಾನದಲ್ಲಿರುವಂಥದ್ದು. ಆದರೆ ಯಾಕೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಜಪಾನ್ ಅನ್ನು ಹಿಂದಿಕ್ಕಿದ ಭಾರತ ಸೌರ ವಿದ್ಯುತ್ ಉತ್ಪಾದನೆ ವಿಶ್ವದಲ್ಲಿ ಈಗ ಭಾರತ ನಂಬರ್ 3ನೇ ಸ್ಥಾನ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ 2023ನೇ ಸಾಲಿನಲ್ಲಿ ಜಪಾನ್ ಅನ್ನು ಹಿಂದಿಕ್ಕಿ ವಿಶ್ವದ ನಂಬರ್ 3ನೇ ಸ್ಥಾನಕ್ಕೆ ಏರಿಕೆ ಕಂಡಿರುವಂಥದ್ದು. ಜಾಗತಿಕ ಇಂಧನ ಚಿಂತಕರ ಚಾವಡಿಯಾಗಿರುವಂತಹ ಎಂಬರ್ನ ವರದಿಯ ಪ್ರಕಾರ ಭಾರತವು 2015ರಲ್ಲಿ 9ನೇ ಶ್ರೇಯಾಂಕ ಪಡೆದುಕೊಂಡಿರುವಂಥದ್ದು. ನೋಡಿ, ಒಂದು ಯಾವುದಪ್ಪ ಅಂತಂದ್ರೆ ಸಂಸ್ಥೆ ಎಂಬರ್ ಅನ್ನೋ ಒಂದು ಸಂಸ್ಥೆ ಒಂದು ವರದಿ ಬಿಡುಗಡೆ ಮಾಡಿದೆ. ಯಾವ ವರದಿ ಅಂದ್ರೆ ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ 2024 ವರದಿ ಬಿಡುಗಡೆ ಮಾಡಿದೆ. ಈ ಒಂದು ವರದಿಯ ಪ್ರಕಾರ ಏನಂದ್ರೆ, ಭಾರತ 2023ನೇ ಸಾಲಿನಲ್ಲಿ ಜಪಾನ್ ರಾಷ್ಟ್ರವನ್ನು ಹಿಂದಿಕ್ಕುವ ಮೂಲಕ ಈ ಒಂದು ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ನಂಬರ್ 3ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. 2015ರಲ್ಲಿ ಭಾರತ ಈ ಒಂದು ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ 9ನೇ ಸ್ಥಾನ ಪಡೆದಿತ್ತು. ಬಟ್ ಏನಪ್ಪಾ ಅಂದ್ರೆ ಒಂದು ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ಪ್ರಯತ್ನ ಅಥವಾ ಒಂದು ಸ್ಟೆಪ್ಸ್ಗಳಿಂದ ಭಾರತ ಏನು ಮಾಡಿದೆ, ಈ ಒಂದು ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಸುಧಾರಣೆ ಕಂಡು 2023ನೇ ಸಾಲಿನಲ್ಲಿ ನಂಬರ್ 3ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಇನ್ನು 2023ರಲ್ಲಿ ಭಾರತವು ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಜಪಾನ್ ದೇಶವನ್ನು ಹಿಂದಿಕ್ಕಿ ವಿಶ್ವದ 3ನೇ ಅತಿ ದೊಡ್ಡ ಸೌರ ವಿದ್ಯುತ್ ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2023ರಲ್ಲಿ ನಾವು ಇದನ್ನು ಇದು ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾರತ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ವಿಶ್ವದ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿರುವಂಥದ್ದು. 2023ರಲ್ಲಿ ಸೌರಶಕ್ತಿಯು ಜಾಗತಿಕ ಉತ್ಪಾದನೆಗೆ 5.5% ಕೊಡುಗೆಯನ್ನು ನೀಡಿರುವಂಥದ್ದು. 2023ನೇ ಇಸ್ವಿಯಲ್ಲಿ ಒಂದು ಜಾಗತಿಕ ಉತ್ಪಾದನೆಯಲ್ಲಿ ಸೌರಶಕ್ತಿಯಿಂದ ಎಷ್ಟು ಇಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ ಅಂದ್ರೆ 5.5% ಅಂತ ಹೇಳ್ತೀವಿ. ಇನ್ನು ಭಾರತದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಸೌರಶಕ್ತಿಯ ಕೊಡುಗೆ ಶೇಕಡ ಎಷ್ಟಪ್ಪ ಅಂದ್ರೆ 5.8ರಷ್ಟು ಹೆಚ್ಚಳ ಕಂಡಿದೆ ಅಂತ ಈ ಒಂದು ವರದಿ ಮಾಹಿತಿ ಕೊಟ್ಟಿರುವಂಥದ್ದು. ಕೇವಲ ನಾವು ವಿದ್ಯುತ್ ಈ ಒಂದು ಸೋಲಾರ್ ಎನರ್ಜಿ ಮಾತ್ರ ಇಲ್ಲಿ ತಯಾರು ಮಾಡ್ತಾ ಇಲ್ಲ ಭಾರತದಲ್ಲಿ. ಅಂದರೆ ವರ್ಲ್ಡ್ದಲ್ಲಿ ನಾವು ಎನರ್ಜಿ ಏನಪ್ಪ ಅಂತ ಹಲವಾರು ಮೂಲಗಳಿಂದ ಎನರ್ಜಿನ ತಯಾರು ಮಾಡ್ತಾ ಇರುವಂಥದ್ದು. ಥರ್ಮಲ್ ಎನರ್ಜಿ ಹೇಳ್ತೀವಿ, ವಿಂಡ್ ಎನರ್ಜಿ ಹೇಳ್ತೀವಿ, ಟೈಡಲ್ ಎನರ್ಜಿ ಇದೆ. ಈ ಥರ ಮುಂತಾದ ಒಂದು ಮೂಲಗಳಿಂದ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ಈ ಒಂದು ಭಾರತದಲ್ಲಿ ಉತ್ಪಾದನೆ ಆಗುವಂಥ ಒಟ್ಟು ವಿದ್ಯುತ್ತಿನಲ್ಲಿ ಸೌರಶಕ್ತಿಯ ಕೊಡುಗೆ ಎಷ್ಟು ಹೆಚ್ಚಾಗಿದೆ ಅಂದ್ರೆ ಶೇಕಡ 5.8ರಷ್ಟು ಅಂತ ಹೇಳ್ತೀವಿ. ಇನ್ನು 2023ರಲ್ಲಿ ಸೌರಶಕ್ತಿ ಉತ್ಪಾದನೆಯ ಏರಿಕೆಯಲ್ಲಿ ನೋಡಿ, ಏರಿಕೆಯಲ್ಲಿ ಭಾರತವು ಚೀನಾ, ಅಮೆರಿಕ ಮತ್ತು ಬ್ರೆಜಿಲ್ ನಂತರ 4ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ಸೌರಶಕ್ತಿಯ ಉತ್ಪಾದನೆ ಕೇಳಿದ್ರೆ ಭಾರತ 3ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು ಜಪಾನ್ ದೇಶವನ್ನು ಹಿಂದಿಕ್ಕಿ. ಇನ್ನು 2023ರಲ್ಲಿ ಸೌರಶಕ್ತಿ ಉತ್ಪಾದನೆಯ ಒಂದು ಏರಿಕೆಯಲ್ಲಿ ಹೆಚ್ಚಳದಲ್ಲಿ ಭಾರತ 4ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ಯಾವ ರಾಷ್ಟ್ರಗಳ ನಂತರ ಅಂದ್ರೆ ಚೀನಾ, ಅಮೆರಿಕ ಮತ್ತು ಬ್ರೆಜಿಲ್ ನಂತರ 4ನೇ ಸ್ಥಾನ ಭಾರತ ಪಡೆದುಕೊಂಡಿರುವಂಥದ್ದು. ಇನ್ನು ಯಾರಿಗೆ ನಮ್ಮ ಮ್ಯಾಗ್ಝಿನ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಳಬಹುದು. ಆದರೆ ಎಷ್ಟಾಗುತ್ತೆ ಅಂತ ಅಮೌಂಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಪ್ರೈಸು ಫಾರ್ 1 ಮಂತ್ ಕೊಟ್ಟಿದ್ದಾರೆ. 2023 ಜನವರಿ ಹಿಡ್ಕೊಂಡು ಏಪ್ರಿಲ್ 2024ವರೆಗೆ ನಿಮಗೆ 640 ರೂಪಾಯಿ ಆಗುತ್ತೆ. ಆಮೇಲೆ 2022 ಜನವರಿ ಹಿಡ್ಕೊಂಡು ಏಪ್ರಿಲ್ 2024ವರೆಗೆ ನಿಮಗೆ 1140 ಆಗುತ್ತೆ. ಇದು ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1040 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗ್ಝಿನ್ಗಳನ್ನು ನೀವು ಪಡೆದುಕೊಳ್ಳಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದೆ ನೋಡಿ, ತೀಸ್ತಾ ನದಿಯು ಯಾವ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಬ್ರಹ್ಮಪುತ್ರ. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ನಾವು ಪ್ರಶ್ನೆ ಕೇಳಿದೀವಿ ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಬಾಂಗ್ಲಾದ ತೀಸ್ತಾ ಜಲಾಶಯ ಯೋಜನೆ ಭಾರತ ಬೆಂಬಲ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಬಾಂಗ್ಲಾದೇಶದ ಒಂದು ಗಡಿಯಲ್ಲಿ ಹರಿಯುವ ತೀಸ್ತಾ ನದಿಗೆ ಜಲಾಶಯ ನಿರ್ಮಿಸುವ ಯೋಜನೆಗೆ ಭಾರತ ಬೆಂಬಲ ವ್ಯಕ್ತಪಡಿಸಿದೆ ಎಂದು
ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಹಸನ್ ಮೊಹಮ್ಮದ್ ಅವರು ತಿಳಿಸಿರುವಂಥದ್ದು. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಬಾಂಗ್ಲಾದೇಶ ಒಂದು ಏನಪ್ಪಾ ತೀಸ್ತಾ ನದಿಯಲ್ಲಿ ಜಲಾಶಯ ನಿರ್ಮಾಣ ಮಾಡ್ತಿರುವಂಥದ್ದು. ಈ ಒಂದು ಜಲಾಶಯ ನಿರ್ಮಾಣ ಮಾಡುವಂತ ಒಂದು ಯೋಜನೆಗೆ ಭಾರತ ಸರ್ಕಾರ ಇಲ್ಲಿ ಏನಪ್ಪಾ ಅಂದ್ರೆ ಬೆಂಬಲ ವ್ಯಕ್ತಪಡಿಸಿದೆ ಅಂತ ಬಾಂಗ್ಲಾದೇಶ ರಾಷ್ಟ್ರ ಹೇಳಿಕೊಂಡಿರುವಂಥದ್ದು. ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿನಯ್ ಮೊಹಂತ್ ಕ್ವಾತ್ರಾ ಅವರು ಬಾಂಗ್ಲಾದೇಶದ ವಿದೇಶಾಂಗ ಸಚಿವರ ಜೊತೆ ಮಾತುಕತೆ ನಡೆಸಿದ ಬಳಿಕ ಅವರು ಈ ಒಂದು ವಿಷಯವನ್ನು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿರುವಂಥದ್ದು. ಇನ್ನು ತೀಸ್ತಾ ನದಿ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಈ ಒಂದು ತೀಸ್ತಾ ನದಿ ಅನ್ನೋದು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಸ್ತುತವಾಗಿ ಈ ಒಂದು ನದಿ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಎಕ್ಸಾಮ್ ಅಲ್ಲಿ ಯಾವ ತರ ಕೇಳ್ತಾರೆ ಅಂದ್ರೆ ಸುದ್ದಿಯಲ್ಲಿ ಕಂಡು ಬರುವಂತ ನದಿಯು ಯಾವ ನದಿ ಉಪನದಿಯಾಗಿ ಅಂತ ಕೇಳ್ಬೋದು. ಸೊ ದಾಟ್ ಈ ಒಂದು ತೀಸ್ತಾ ನದಿ ಬ್ರಹ್ಮಪುತ್ರ ನದಿಯ ಒಂದು ಉಪನದಿಯಾಗಿರುವಂಥದ್ದು. ಬ್ರಹ್ಮಪುತ್ರ ನದಿಯನ್ನು ನಾವು ಬಾಂಗ್ಲಾದೇಶದಲ್ಲಿ ಜಮುನಾ ಎಂದು ಕರೆಯಲಾಗುತ್ತದೆ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು ಬಾರಿ ಇದ್ರ ಬಗ್ಗೆ ಕೂಡ ಪ್ರಶ್ನೆ ಬಂದಿದೆ. ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರ ನದಿಯನ್ನು ಯಾವ ತರ ಕರಿತೀವಿ ಅಂದ್ರೆ ಜಮುನಾ ಅಂತ ಕರೆಯಲಾಗುತ್ತೆ. ಇದು ಭಾರತ ಮತ್ತು ಬಾಂಗ್ಲಾದೇಶದ ಮೂಲಕ ಹರಿಯುವಂತ ಒಂದು ನದಿಯಾಗಿರುವಂಥದ್ದು. ಇದು ಸಿಕ್ಕಿಂನ ಚುಂತಾಂಗ್ ಬಳಿ ಹಿಮಾಲಯದಲ್ಲಿ ಹುಟ್ಟುವಂಥದ್ದು. ಅಂದ್ರೆ ಸಿಕ್ಕಿಂ ರಾಜ್ಯದ ಒಂದು ಚುಂತಾಂಗ್ ಅನ್ನೋ ಒಂದು ಪ್ಲೇಸ್ ನಲ್ಲಿ ಹಿಮಾಲಯದಲ್ಲಿ ಈ ಒಂದು ತೀಸ್ತಾ ನದಿ ಹುಟ್ಟುಕೊಳ್ಳುವಂಥದ್ದು. ಇದು ಬಾಂಗ್ಲಾದೇಶವನ್ನು ಪ್ರವೇಶಿಸುವ ಮೊದಲು ಪಶ್ಚಿಮ ಬಂಗಾಳದ ಮೂಲಕ ದಕ್ಷಿಣಕ್ಕೆ ಹರಿದು ಏನ್ ಮಾಡುತ್ತೆ, ತದನಂತರದಲ್ಲಿ ಬಾಂಗ್ಲಾದೇಶವನ್ನು ಸೇರಿಕೊಳ್ಳುತ್ತೆ. ಒಟ್ಟಾರೆ ತೀಸ್ತಾ ನದಿ ಬಗ್ಗೆ ಬಂದ್ರೆ ನಮ್ಗೆ ಇದು ಒಂದು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿರುವಂಥದ್ದು. ಇದೆಲ್ಲಪ್ಪ ಅಂದ್ರೆ ಸಿಕ್ಕಿಂದ ಒಂದು ಚುಂತಾಂಗ್ ಬಳಿ ಹಿಮಾಲಯದಲ್ಲಿ ಹುಟ್ಟುವಂತ ಒಂದು ನದಿಯಾಗಿರುವಂಥದ್ದು. ಭಾರತ ಮತ್ತು ಬಾಂಗ್ಲಾದೇಶ ರಾಷ್ಟ್ರಗಳ ಮೂಲಕ ಈ ಒಂದು ನದಿ ಹರಿಯುತ್ತೆ. ಬ್ರಹ್ಮಪುತ್ರವನ್ನು ನಾವು ಬಾಂಗ್ಲಾದೇಶದಲ್ಲಿ ಜಮುನಾ ಎಂದು ಕರೆಯಲಾಗುತ್ತೆ. ಬಾಂಗ್ಲಾದೇಶ ಬಗ್ಗೆ ಮಾತಾಡ್ತಾ ಬಂದು ನೋಡಿ, ಬಾಂಗ್ಲಾದೇಶದ ರಾಜಧಾನಿ ಯಾವ್ದಪ್ಪ ಅಂತಂದ್ರೆ ಢಾಕಾ ಅಂತ ಹೇಳ್ತೀವಿ. ಇದರ ಕರೆನ್ಸಿ ಯಾವ್ದಂದ್ರೆ ಟಾಕಾ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದ್ರೆ ನೋಡಿ, ಗ್ರೀನ್ ಕ್ರೆಡಿಟ್ ಯೋಜನೆಯು ಉದ್ದೇಶವೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ಮೇಲಿನ ಎಲ್ಲವೂ. ಅಂದರೆ ಅರಣ್ಯಕರಣ ಮಾಡುವಂಥದ್ದು ಆಗಿರ್ಬೋದು, ನೀರಿನ ಸಂರಕ್ಷಣೆಗೆ ಕ್ರಮಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಬರಡು ಭೂಮಿಯ ಒಂದು ನಿಯಂತ್ರಣಕ್ಕೆ ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಳುವುದು ಈ ಒಂದು ಗ್ರೀನ್ ಕ್ರೆಡಿಟ್ನ ಪ್ರಮುಖ ಉದ್ದೇಶವಾಗಿರುವಂಥದ್ದು. ಇದರ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಕೇಂದ್ರ ಸರ್ಕಾರವು ಇತ್ತೀಚೆಗೆ ಗ್ರೀನ್ ಕ್ರೆಡಿಟ್ ಯೋಜನೆಯನ್ನು ಪ್ರಾರಂಭ ಮಾಡಿರುವಂಥದ್ದು. ಆದರೆ ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಏನಂದ್ರ ಇದು ಪರಿಸರಕ್ಕೆ ಪೂರಕವಾಗುವ ಕ್ರಮಗಳಾದ ಅರಣ್ಯಕರಣ, ನೀರಿನ ಸಂರಕ್ಷಣೆ, ಬರಡಾಗಿರುವ ಜಮೀನಿನ ಸ್ಥಿತಿಯನ್ನು ಸುಧಾರಿಸುವುದು, ವಾಯು ಮಾಲಿನ್ಯ ತಗ್ಗಿಸುವಂತಹ ಕಾರ್ಯಗಳನ್ನು ಕೈಗೊಳ್ಳುವವರಿಗೆ ಉತ್ತೇಜನ ನೀಡುವಂತಹ ಯೋಜನೆಯಾಗಿರುವಂಥದ್ದು. ಅಂದರೆ ಈ ಒಂದು ಯೋಜನೆ ಪ್ರಮುಖ ಉದ್ದೇಶ ಅಥವಾ ಒಂದು ಯಾರಿಗೆ ಒಂದು ಪ್ರೋತ್ಸಾಹ ನೀಡಲಾಗುತ್ತೆ ಈ ಒಂದು ಯೋಜನೆ ಅಡಿಯಲ್ಲಂದ್ರ ಯಾರು ಅರಣ್ಯಕರಣಕ್ಕೆ ಒಂದು ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ತಾರ, ಅದಲ್ಲದೆ ನೀರಿನ ಒಂದು ಸಂರಕ್ಷಣೆಗೆ ಆಗಿರಬಹುದು ಅಥವಾ ಒಂದು ಬರಡಾಗಿರುವ ಒಂದು ಜಮೀನನ್ನು ಸುಧಾರಣೆ ಮಾಡುವಂತ ಸ್ಟೆಪ್ಸ್ಗಳನ್ನು ಯಾರು ತೆಗೆದುಕೊಳ್ತಾರ ಅಂತವರಿಗೆ ಒಂದು ಉತ್ತೇಜನ ನೀಡೋಗೋಸ್ಕರ ಕೇಂದ್ರ ಸರ್ಕಾರವು ರೀಸೆಂಟ್ ಆಗಿ ಗ್ರೀನ್ ಕ್ರೆಡಿಟ್ ಅನ್ನೋ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿರುವಂಥದ್ದು. ಮಾರುಕಟ್ಟೆ ಆಧಾರಿತ ಹೊಸ ಬಗೆಯ ಕ್ರಮ ಇದು ಎಂದು ಕೇಂದ್ರ ಸರ್ಕಾರ ಹೇಳಿಕೊಂಡಿರುವಂಥದ್ದು. ಈ ಒಂದು ಯೋಜನೆ ಅಡಿಯಲ್ಲಿ ಕೈಗಾರಿಕೆಗಳಾಗಿರ್ಬೋದು, ಸಮುದಾಯಗಳು ಹಾಗೂ ವ್ಯಕ್ತಿಗಳು ಅರಣ್ಯಕರಣ, ಅರಣ್ಯ ಸಂರಕ್ಷಣೆಯಂತ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಅವರಿಗೆ ಗ್ರೀನ್ ಕ್ರೆಡಿಟ್ ಸಿಗುತ್ತಿದೆ ಅಂತ ಕೇಂದ್ರ ಸರ್ಕಾರ ಹೇಳಿಕೊಂಡಿರುವಂಥದ್ದು. ಅಂದರೆ ಯಾರು ಅರಣ್ಯಕರಣಕ್ಕೆ ಒಂದು ಅಥವಾ ನೀರಿನ ಸಂರಕ್ಷಣೆ ಆಗಿರ್ಬೋದು ಅಥವಾ ವಾಯು ಮಾಲಿನ್ಯ ಆಗುವಂತ ಒಂದು ತಡೆಗಟ್ಟುವಂತ ಸ್ಟೆಪ್ಸ್ಗಳನ್ನು ಯಾವ ಒಂದು ವ್ಯಕ್ತಿಗಳಾಗಿರ್ಬೋದು ಅಥವಾ ಏನಪ್ಪಾ ಅಂದ್ರೆ ಒಂದು ಸಂಸ್ಥೆಗಳು ತೆಗೆದುಕೊಳ್ತಾವೆ ನೋಡಿ ಸ್ಟೆಪ್ಸ್ಗಳು, ಅಂತ ಸಂಸ್ಥೆಗಳಿಗೆ ಗ್ರೀನ್ ಕ್ರೆಡಿಟ್ ಈ ಒಂದು ಯೋಜನೆ ಅಡಿಯಲ್ಲಿ ನೀಡಲಾಗುತ್ತೆ. ಇದು ಒಂದು ಕಾರ್ಬನ್ ಕ್ರೆಡಿಟ್ ಯೋಜನೆಯ ಮಾದರಿಯಲ್ಲಿರುವಂಥದ್ದು. ಎಷ್ಟು ಸಸಿಗಳನ್ನು ನೀಡಲಾಗಿದೆ ಎನ್ನುವುದು ಪರಿಗಣಿಸಿ ಕ್ರೆಡಿಟ್ ಅನ್ನು ಕೊಡಲಾಗುತ್ತೆ. ಅಂದರೆ ಯಾರು ಎಷ್ಟು ಸಸಿಗಳನ್ನು ಅಥವಾ ಗಿಡಗಳನ್ನು ನೆಟ್ಟಿದ್ದಾರೋ ಅದರ ಆಧಾರದ ಮೇಲೆ ಇಲ್ಲಿ ಗ್ರೀನ್ ಕ್ರೆಡಿಟ್ ಅನ್ನು ನೀಡಲಾಗುತ್ತೆ. ಈಗ ನಾವು ಕಾರ್ಬನ್ ಕ್ರೆಡಿಟ್ ಅಂದ್ರೆ ಎಷ್ಟು ಏನಪ್ಪಾ ಅಂದ್ರೆ ಒಂದು ಪರ್ಮಿಷನ್ ಇದ್ದಂಗೆ, ಇದು ಕಾರ್ಬನ್ ಡೈಆಕ್ಸೈಡ್ ನಾವು ಎಷ್ಟು ಇದು ಮಾಡ್ಬೇಕು ಅನ್ನೋದು ಒಂದು ಪರ್ಮಿಷನ್ ತರ ನೋಡಿ. ಅದೇ ತರನಾಗಿ ಈ ಒಂದು ಗ್ರೀನ್ ಕ್ರೆಡಿಟ್ ಅನ್ನೋದು ಎಷ್ಟು ಸಸಿಗಳನ್ನು ಒಬ್ಬ ವ್ಯಕ್ತಿ ನಡ್ತಾನ ಅದರ ಆಧಾರದ ಮೇಲೆ ಇಲ್ಲಿ ಗ್ರೀನ್ ಕ್ರೆಡಿಟ್ ಅನ್ನೋ ಒಂದು ಏನಪ್ಪಾ ಅಂದ್ರೆ ಪಾಸ್ ಅನ್ನು ಕೊಡಲಾಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ, ವ್ಲಾದಿಮಿರ್ ಪುಟಿನ್ ಅವರು ಎಷ್ಟನೇ ಬಾರಿಗೆ ರಷ್ಯಾದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು 5ನೇ ಬಾರಿಗೆ ಇವರು ರಷ್ಯಾದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂಥದ್ದು. ಜಾಗತಿಕ ನಾಯಕರ ಗೈರು ಹಾಜರಿಯ ನಡುವೆ ದಾಖಲೆಯ 5ನೇ ಬಾರಿಗೆ ರಷ್ಯಾ ಅಧ್ಯಕ್ಷರಾಗಿ ವ್ಲಾದಿಮಿರ್ ಪುಟಿನ್ ಅವರು ಪ್ರಮಾಣ ವಚನ ಸ್ವೀಕರಿಸಿರುವಂಥದ್ದು. ಕ್ರೆಮ್ಲಿನಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಪುಟಿನ್ ಮುಂದಿನ 6 ವರ್ಷಗಳ ಅವಧಿಗೆ ರಷ್ಯಾ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ.
ಪ್ರಸ್ತುತವಾಗಿ ರಷ್ಯಾದ ಅಧ್ಯಕ್ಷರು ಕೂಡ ವ್ಲಾದಿಮಿರ್ ಪುಟಿನ್ ಅವರು ಇರುವಂಥದ್ದು. ಈಗ 5ನೇ ಬಾರಿಗೆ ರಷ್ಯಾ ದೇಶದ ಅಧ್ಯಕ್ಷರಾಗಿ ಅವರು ಇಲ್ಲಿ ಪ್ರಮಾಣ ವಚನ ಸ್ವೀಕರಿಸಿರುವಂಥದ್ದು. 6 ವರ್ಷಗಳ ಅವಧಿಗೆ ರಷ್ಯಾ ದೇಶದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಇವತ್ತಿನ ಒಂದು ಪ್ರಶ್ನೆ ಎಲ್ಲರಿಗೆ ಅಂದ್ರೆ ರಷ್ಯಾದ ಒಂದು ರಾಜಧಾನಿ ಯಾವುದು ಮತ್ತು ರಷ್ಯಾ ದೇಶದ ಒಂದು ಕರೆನ್ಸಿ ಯಾವುದು ಅನ್ನೋ ಒಂದು ಪ್ರಶ್ನೆಗೆ ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನು ತಿಳಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡಿ, ದಡಾರ್ ರೋಗವು ಯಾವ ಜೀವಿಯಿಂದ ಹರಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ವೈರಸ್. ಅರೆ ಯಾಕೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ದಡಾರ್ ಲಸಿಕೆ ಪಡೆಯದ ದೇಶದ ಶೇಕಡ 12% ಮಕ್ಕಳು ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ದಡಾರ್ ಲಸಿಕೆಗೆ ಅರ್ಹವಾಗಿರುವ ಭಾರತದ ಶೇಕಡ 12% ಮಕ್ಕಳು ಶಿಫಾರಸು ಮಾಡಲಾದ ಲಸಿಕೆ 2 ಡೋಸುಗಳ ಪೈಕಿ ಯಾವುದನ್ನು ಪಡೆದುಕೊಂಡಿಲ್ಲ. ಇದು ಪ್ರತಿ ರಕ್ಷಣೆಯಲ್ಲಿನ ಅಂತರವನ್ನು ಸೂಚಿಸಿದೆ ಎಂದು ಅಧ್ಯಯನವನ್ನು ವರದಿಯನ್ನು ಮಾಡಿರುವಂಥದ್ದು. ಅಂದರೆ ಈ ಒಂದು ದಡಾರ್ ಲಸಿಕೆ ಏನೋ ಒಂದು ದಡಾರ್ ರೋಗದ ವಿರುದ್ಧ ಲಸಿಕೆಯನ್ನು ನೀಡಲಾಗುತ್ತೆ. ಈ ಒಂದು ಲಸಿಕೆಯನ್ನು ಪಡೆದುಕೊಳ್ಳದ ಮಕ್ಕಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಶೇಕಡ 12% ಆಗಿದೆ ಅಂತ ಇಲ್ಲಿ ವರದಿ ಮಾಹಿತಿ ಕೊಟ್ಟಿರುವಂಥದ್ದು. ಈಶಾನ್ಯ ರಾಜ್ಯಗಳಲ್ಲಿ ಯಾವುದೇ ಡೋಸ್ ಪಡೆದುಕೊಳ್ಳದ ಮಕ್ಕಳು ಅಥವಾ ಶೂನ್ಯ ಡೋಸ್ ಪ್ರಕರಣ ಸಂಖ್ಯೆಯು ಅಧಿಕವಾಗಿ ಕಂಡುಬರುವಂಥದ್ದು. ಈ ಒಂದು ವರದಿಯಲ್ಲಿ ಏಷ್ಯಾನ ರಾಜ್ಯಗಳಲ್ಲಿ ಈ ಒಂದು ಡೋಸನ್ನು ಪಡೆದುಕೊಳ್ಳದ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿರುವಂಥದ್ದು. ಈ ಒಂದು ಪೈಕಿ ನಾಗಾಲ್ಯಾಂಡ್ ಮೊದಲ ಸ್ಥಾನದಲ್ಲಿರುವಂಥದ್ದು. ಶೇಕಡ 26% ಶೂನ್ಯ ಡೋಸ್ ಪ್ರಕರಣಗಳು ಕಂಡು ಬಂದಿರುವಂಥದ್ದು. ಅಂದರೆ ದಡಾರ್ ರೋಗದ ವಿರುದ್ಧ ಲಸಿಕೆಯನ್ನು ಪಡೆದುಕೊಳ್ಳದ ಮಕ್ಕಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಈಶಾನ್ಯ ರಾಜ್ಯದಲ್ಲಿ ಜಾಸ್ತಿ ಆಗಿರುವಂಥದ್ದು, ಏರಿಕೆ ಕಂಡು ಬಂದಿರುವಂಥದ್ದು, ಅಧಿಕ ಕಂಡು ಬಂದಿರುವಂಥದ್ದು. ಅದರಲ್ಲಿ ನಾಗಾಲ್ಯಾಂಡ್ ಮೊದಲ ಸ್ಥಾನ ಪಡೆದುಕೊಂಡಿರುವಂಥದ್ದು. ಇದರಲ್ಲಿ ಎಷ್ಟಪ್ಪ ಅಂದ್ರೆ ಶೇಕಡ 26% ಮಕ್ಕಳು ಈ ಒಂದು ದಡಾರ್ ರೋಗದ ವಿರುದ್ಧ ಲಸಿಕೆಯನ್ನು ಪಡೆದುಕೊಂಡಿಲ್ಲ. ತಮಿಳುನಾಡು ಅತ್ಯಂತ ಕಡಿಮೆ ಎಷ್ಟಪ್ಪ ಅಂದ್ರೆ ಶೇಕಡ 4.6% ಶೂನ್ಯ ಡೋಸ್ ಪ್ರಕರಣ ಹೊಂದಿರುವಂಥದ್ದು. ಅಂದರೆ ತಮಿಳುನಾಡಿನಲ್ಲಿ ಸುಮಾರು ಎಷ್ಟಪ್ಪ ಅಂದ್ರೆ 100ಕ್ಕೆ 96% ಮಕ್ಕಳು ಈ ಒಂದು ವಿರುದ್ಧ ಈ ಒಂದು ಏನಪ್ಪಾ ಅಂದ್ರೆ ಒಂದು ಕಾಯಿಲೆ ವಿರುದ್ಧ ಲಸಿಕೆಯನ್ನು ಪಡೆದುಕೊಂಡಿರುವಂಥದ್ದು. ಅತ್ಯಂತ ಕಡಿಮೆ ಪ್ರಮಾಣದ ಒಂದು ಶೂನ್ಯ ಪ್ರಕರಣ ಇಲ್ಲಿ ಕಡಿಮೆ ಕಂಡು ಬಂದಿರುವಂಥದ್ದು. ದೇಶದ ಶೇಕಡ 30% ಮಕ್ಕಳು ದಡಾರ್ ಲಸಿಕೆಯ 1 ಡೋಸ್ ಮಾತ್ರ ಸ್ವೀಕರಿಸಿರುವಂಥದ್ದು. ಶೇಕಡ 60% ಮಕ್ಕಳು ಲಸಿಕೆಯ 2 ಡೋಸುಗಳನ್ನು ಪಡೆದುಕೊಂಡಿರುವಂಥದ್ದು. ಇಲ್ಲಿ ನೋಡಿ 1 ಡೋಸ್ ಪಡೆದುಕೊಂಡಿರುವಂತಹ ಮಕ್ಕಳು ಎಷ್ಟಪ್ಪ ಅಂದ್ರೆ ಶೇಕಡ 30% ಹೇಳ್ತೀವಿ. ಏನ 2 ಲಸಿಕೆಯನ್ನು 2 ಡೋಸುಗಳನ್ನು ಪಡೆದುಕೊಳ್ಳದ ಮಕ್ಕಳ ಸಂಖ್ಯೆ ಎಷ್ಟದ ಶೇಕಡ 60 ಅಂತ ಹೇಳ್ತೀವಿ. ಇನ್ನು ಲಸಿಕೆಯ ರೋಗಗಳ ಹರಡುವಿಕೆಯನ್ನು ತಡೆಗಟ್ಟುವ ಮತ್ತು ಅನಾರೋಗ್ಯಕ್ಕೆ ತುತ್ತಾಗುವುದನ್ನು ತಪ್ಪಿಸುವ ಉತ್ತಮ ಮಾರ್ಗವಾಗಿದೆ ಎಂದು ವಿಶ್ವಸಂಸ್ಥೆ ಮಾಹಿತಿ ಕೊಟ್ಟಿರುವಂಥದ್ದು. ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ದಡಾರ್ ಬಗ್ಗೆ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ದಡಾರ್ ಅಂದ್ರೆ ಏನು, ಯಾವ ಒಂದು ಕಾಯಿಲೆಯಿಂದ ಬರುತ್ತೆ, ಅಥವಾ ಮತ್ತು ನಾವು ಏನಪ್ಪಾ ಅಂದ್ರೆ MMR ಒಂದು ಲಸಿಕೆ ಬರುತ್ತೆ. MMR ಅಂದ್ರೆ ಇಲ್ಲಿ ಮೀಸಲ್ಸ್, ಮಂಪ್ಸ್ ಆ್ಯಂಡ್ ರುಬೆಲ್ಲಾ ಅಂತ ಹೇಳ್ತೀವಿ. ಈ ಮೂರು ಒಂದು ಏನಪ್ಪಾ ಅಂದ್ರೆ ಕಾಯಿಲೆಗಳಿಗೆ ಈ ಒಂದು MMR ಲಸಿಕೆ ಕೂಡ ನೀಡಲಾಗುತ್ತೆ. MMR ಅಂದ್ರೆ ಮೀಸಲ್ಸ್, ಮಂಪ್ಸ್, ರುಬೆಲ್ಲಾ ಅಂತ ಹೇಳ್ತೀವಿ. ಈ ಒಂದು 3 ಕಾಯಿಲೆಗಳಿಗೆ MMR ಲಸಿಕೆಯನ್ನು ಕೂಡ ನೀಡಲಾಗುತ್ತೆ. ಇನ್ನು ನೆಕ್ಸ್ಟ್ ಒಂದೊಂದು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದ್ರು ನೋಡ್ರಿ, ಇತ್ತೀಚೆಗೆ ಭಾರತ ಮತ್ತು ಭೂತಾನ್ ನಡುವಿನ 5ನೇ ಜಂಟಿ ಕಸ್ಟಮ್ಸ್ ಸಭೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಲದ್ದಾಖು. ಇನ್ನು ರಾಜ್ಯದಲ್ಲಿ ಕಾಡ್ಗಿಚ್ಚು ತಡೆಯಲು ಇತ್ತೀಚೆಗೆ ಯಾವ ರಾಜ್ಯವು ಪಿರಲ್ ಲಾವೋ ಪೈಸ್ ಪಾವೋ ಅಭಿಯಾನವನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡು. ಇನ್ನು ಅಜೆಂಡಾ 263 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದೆ. ಇದು ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಫ್ರಿಕನ್ ಯೂನಿಯನ್. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ವೈಡಲ್ ಪರೀಕ್ಷೆಯು ಯಾವ ಕಾಯಿಲೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಟೈಫಾಯ್ಡ್. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ವೈಡಲ್ ಅನ್ನೋ ಒಂದು ನಾವು ಏನಪ್ಪಾ ಅಂದ್ರೆ ಆ ಪರೀಕ್ಷೆ ಯಾವ ಒಂದು ಕಾಯಿಲೆ ವಿರುದ್ಧ ಮಾಡಲಾಗುತ್ತೆ ಅಂದ್ರೆ ಟೈಫಾಯ್ಡ್ ಅಂತ ಹೇಳ್ತೀವಿ. ಇನ್ನು ಇತ್ತೀಚೆಗೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಯಾವ ಸ್ಥಳದಲ್ಲಿ ಕೃಷಿ ಇಂಟಿಗ್ರೇಟೆಡ್ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಅನ್ನು ಉದ್ಘಾಟಿಸಿದೆ ಅಂತ ಪ್ರಶ್ನೆ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೇನೋ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬೈ ಬಾಯ್.